ಯಾರು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನದಲ್ಲಾಗು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಬೇಕಿತ್ತು, ಸೊ ಹಂಗಾಗಿ ಹಾಕ್ತಾಯಿದ್ದೀನಿ. ಟೈಮ್ ಒಂದು ಆಲ್ಮೋಸ್ಟ್ 11:20 ಸೊ ನನ್ನ ಮಕ್ಕಳು ತಿಂಡಿ ಕೂಡ ಮಾಡಿಲ್ಲ, ತಿಂಡಿ ಕೂಡ ಮುಗಿಸ್ಕೋಬೇಕು. ಸೊ ಇವತ್ತು ಊರಿಗೆ ಹೊರಟಿದ್ದೀವಿ. ಸೊ ಊರಿಗೆ ಹೊರಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಕೆಲಸಗಳಿದೆ, ಸೊ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ. ಸೊ ಕೆಲಸ ಎಲ್ಲ ಆಗಿದೆ, ಮನೆ ಕೆಲಸ. ಸೊ ದೇವ್ರ ಸಾಮಾನು ತೊಳಿಬೇಕು. ಸೊ ಅದನ್ನು ಕೂಡ ತೊಳೆದು ಆಮೇಲೆ ಪೂಜೆ ಮುಗಿಸಿ ಆಮೇಲೆ ಊರಿಗೆ ಹೊರಡುವಂಥದ್ದು. ಸೊ ನಮ್ಮ ಇವತ್ತು ಹೊಸ ಗೆಸ್ಟ್ ಬಂದಿದ್ದಾರೆ. ಹೊಸಬ್ರಲ್ಲ, ಬಟ್ ಹಳೇಬ್ರೆ. ಬಟ್ ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಯಾರು ಅಂತ. ಹಾಯ್ ಮಾಡಪ್ಪ. ಹಾಯ್. ಯಾರ ಜೊತೆ ಬಂದೆ ಚೋಟು ನೀನು? ಅಪ್ಪನ ಜೊತೆ. ಯಾರ ಮನೆಗೆ? ಯಾರ ಮನೆಗೆ ಬಂದಿದ್ಯಾ? ನನ್ನ ಮನೆಗೆ. ನನ್ನ ಹೆಸರೇನು? ರಾಜಿ ಮಮ್ಮಿ. ನಿಮ್ ಊರಿಗೆ ಹೋಯ್ತೀಯ ಹಬ್ಬಕ್ಕೆ? ಯಾಕೆ ಹೋಯ್ತೀಯ ನಿಮ್ಮೂರಿಗೆ? ಸುಮ್ನೆ ಹೋಯ್ತೀಯಾ? ಸುಮ್ನೆ ಹಬ್ಬಕ್ಕಲ್ವಾ ಹೋಯ್ತಾ ಇರೋದ್ ನೀನು? ಹ? ಏನ್ ಹಬ್ಬ? ಏನ್ ಹಬ್ಬಕ್ಕೆ ಹೋಯ್ತಿದ್ಯಾ? ಹ? ಏನ್ ಹಬ್ಬಕ್ಕೆ ಹೋಯ್ತಿದ್ಯಾ? ಬೇಗ ಬೇಗ ಹೇಳ್ಬೇಕು. ಸ್ಕೂಲ್ಗೆ ಹೋಗ್ಬೇಕಾ? ಸ್ಕೂಲ್ಗೆ ಹೋಗಕ್ ಊರಿಗೆ ಹೋಗ್ತಿದ್ಯಾ? ವೆರಿ ಗುಡ್ ನೀನು, ವೆರಿ ಗುಡ್. ಹ್ಮ್, ವೆರಿ ಗುಡ್ ನೀನು. ಯಾರು ಜಿಟ್ ಹಾಕಿದ್ ನಿನಗೆ? ಅಮ್ಮ, ಹರ್ಷಿತಮ್ಮ. ಹ್ಮ್. ಸೊ ಬನ್ನಿ ಇವಾಗ ಕೆಲಸ ಶುರು ಮಾಡೋಣ. ದೇವಸಾಮಾನ ತೊಳಿಬೇಕು. ಸೊ ನನ್ನ ಮಗಳನ್ನ ಕೂಡ ಕರ್ಕೊಂಬರೋ ಟೈಮ್ ಆಯಿತು. ಸ್ಕೂಲಿಂದ ಅವಳಿಗೆ ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಬೇಗ ಬಿಡ್ತಾರೆ. ಸೊ ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಮಿಕ್ಕಿದ ಕೆಲಸ ಆಮೇಲೆ ಮಾಡಬೇಕು. ಸೊ ಬನ್ನಿ, ಅವಳನ್ನ ಕರ್ಕೊಂಡು ಬಂದ್ಮೇಲೆ ಸಿಗ್ತೀವಿ. ಇವಳು ನನ್ನ ತಂಗಿ ಮಗಳು ಚೋಟು. ಸೊ ಇವ್ರಮ್ಮ ಮತ್ತು ಇವರು ಕೂಡ ಊರಿಗೆ ಹಬ್ಬಕ್ಕೆ ಅಂತ ಹೊರಟಿದ್ರು. ಸೊ ನನ್ನ ತಂಗಿಗೆ ಆಫೀಸ್ ವರ್ಕ್ ಇರೋದ್ರಿಂದ ಅವಳು ನಾವು ಮತ್ತೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಹೋಗಿ ಕರ್ಕೊಂಡು ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಊರಿಗೆ ಹೋಗೋದಕ್ಕೆ ಅಂತ ಹಿಂಗೆ ನನ್ನ ಮನೆಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಸೊ ಹೋಗ್ಬೇಕಾದ್ರೆ ಹಿಂಗೆ ಕರ್ಕೊಂಡು ಹೋಗೋಣ ಅಂತ ನಾನು ಇವಾಗ ಇವಳನ್ನ ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಸ್ಕೂಲ್ ಹತ್ರ ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ನನ್ನ ಮಗಳಿಗೆ ಗೊತ್ತಿಲ್ಲ ಇವಳು ಬಂದಿರೋದು. ಅವಳು ಸ್ಕೂಲಿಗೆ ಹೋಗಾದ್ಮೇಲೆ ನಮ್ಮ ಚೋಟನ್ನ ಮನೆಗೆ ಬಂದಿದ್ದು. ಸೊ ಇಬ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಸ್ಕೂಲ್ ಹತ್ರ ಹೋದ್ಮೇಲೆ ಇವತ್ತು ನಮ್ಮ ಮನೆಗೆ ಚೋಟು ಬರ್ತಾಳೆ ಅಂತ ನನ್ನ ಮಗಳಿಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಸರ್ಪ್ರೈಸ್ ಆಗಿ ನೋಡಿದ್ರಲ್ಲ, ಇಬ್ರಿಗೂ ಒಂಥರ ಖುಷಿ ಆಯಿತು. ನಗ್ತಾ ಇದ್ರು. ಅಲ್ಲೇ ನಿಂತ್ಕೊಂಡು ಫೋಟೋ ತೆಗಿಯಮ್ಮ ಅಂತ ಹೇಳ್ತಿದ್ರು. ಸರಿ ಅಂತ ಫೋಟೋ ತೆಗೆದು ಅಲ್ಲಿಂದ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ನಾನು ದೇವ್ರ ಸಾಮಾನು ತೊಳೆಯೋದಕ್ಕೆ ಅಂತ ಶುರು ಮಾಡಿಕೊಂಡೆ. ಸೊ ದೇವ್ರ ಸಾಮಾನು ತೊಳೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೊರಡೋದು ಏನೋ ಒಂಥರ ನೆಮ್ಮದಿ ಕೆಲಸ. ಸೊ ಹಂಗಾಗಿ ನಾನು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಸೊ ಯಜಮಾನ್ರಿಗೆ ಇವತ್ತು ಆಫೀಸ್ ಇದ್ದಿದ್ದರಿಂದ ಅವರು ಆಫೀಸ್ಗೆ ಅಂತ ಹೋಗಿದ್ರು. ಸೊ ಅವರು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳಿದರು. ಸೊ ಅವ್ರು ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಹೊರಡೋದಕ್ಕೆ ಸರಿ ಹೋಗುತ್ತೆ, ಟೈಮ್ ಲೇಟ್ ಆಗೋಲ್ಲ ಆವಾಗ ಅಂತ ಅಂದ್ಕೊಂಡು ನಾನು ಕೂಡ ರೆಡಿ ಮಾಡ್ಕೊತಿದ್ದೆ. ರೆಡಿ ಮಾಡಿಕೊಂಡು ಎಲ್ಲ ಕೂಡ ತೊಳೆದಿಟ್ಕೊಂಡು ಹೂವು ಒಂದು ಬೇಕಿತ್ತು. ಸೊ ಹಂಗಾಗಿ ಅವರು ಯಜಮಾನ್ರು ಹೂವು ತೊಗೊಂಬರ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಬರಲಿ ಆಮೇಲೆ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಹೊರಡೋದಕ್ಕೆ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಚಿಕ್ಕ ಮಕ್ಕಳೇ ಆದರೂ ಅಷ್ಟೇ, ದೊಡ್ಡವರೇ ಆದರೂ ಅಷ್ಟೇ, ಹತ್ರ ಇದ್ದಾಗ ಅಷ್ಟೊಂದು ಬಾಂಡಿಂಗು ಚೆನ್ನಾಗಿರೋದಿಲ್ಲ. ಕಿತ್ತಾಡಿಕೊಂಡು ಹಂಗೋ ಹಿಂಗೋ ಇರ್ತಾರೆ. ಬಟ್ ದೂರ ಇದ್ದಾಗಲೇ ಗೊತ್ತಾಗೋದು. ಮಕ್ಕಳಿಗೆ ದೂರ ಇದ್ದು ಹತ್ರ ಬಂದಾಗ ಮಕ್ಕಳು ಏನು ಮಿಸ್ ಮಾಡ್ಕೋತಾರೆ ಅಂತ ನನಗೆ ಇದನ್ನು ನೋಡಿ ಅಂತ ಅನಿಸ್ತು. ಇಬ್ಬರು ಮಕ್ಕಳು ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ನಾನು ಅವರಿಬ್ಬರು ಆಟ ಆಡೋದನ್ನು ನೋಡಿಕೊಂಡು ಹಾಗೆ ಅವರನ್ನು ಕೂಡ ನೋಡಿಕೊಂಡು ಆಮೇಲೆ ನಾನು ದೇವ್ರ ಕೆಲಸಗಳು ಏನೇನಿತ್ತು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಯಜಮಾನರು ಕೂಡ ಬಂದು ಹೂವು ಎಲ್ಲ ತೊಗೊಂಬಂದರು. ಸೊ ನಾನು ಹೂವು ಎಲ್ಲ ಕೂಡ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ಹೊರಡೋದಕ್ಕೆ ಸರಿ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ರು. ಆಮೇಲೆ ಊರ ಕಡೆ ಹೋಗೋದಕ್ಕೆ ಬಸ್ ಸಿಗಲ್ಲ, ಹಾಗಾಗಿ ಹೊರಡೋಣ ಅಂತ ಅಂದ್ಕೊಂಡು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಈ ಹಬ್ಬದಂಥ ಟೈಮ್ಗಳಲ್ಲಿ ಬಸ್ನಲ್ಲಿ ಹೋಗೋದು ತುಂಬಾ ಕಷ್ಟ. ಅದರಲ್ಲೂ ಬಸ್ ಹತ್ತಿ ಇಳಿದು ಹೋಗೋದು ಅಂತ ಕಷ್ಟ ಅಂತ ಅನ್ಕೋತೀವಿ. ಬಟ್ ಹಬ್ಬದ ದಿನದಲ್ಲಿ ಬಸ್ ಸಿಗೋದೇ ತುಂಬ ಕಷ್ಟ. ಸೊ ಹಾಗಾಗಿ ಹೊರಡೋಣ ಅಂತ ಅಂದ್ಕೊಂಡು ನಾನು ಕೂಡ ಪೂಜೆ ಎಲ್ಲ ಮುಗಿಸಿದ್ದೆ ಅಲ್ವಾ. ಸೊ ನಾನು ಕೂಡ ನಮಸ್ಕಾರ ಎಲ್ಲ ಮಾಡಿಕೊಂಡು ಮನೆಯವರು ಕೂಡ ನಮಸ್ಕಾರ ಮಾಡಿಕೊಂಡು ಅವರು ಕೂಡ ರೆಡಿ ಆದರು.
ರೆಡಿಯಾಗಿ ಬಸ್ ಹತ್ತಿ ನಾವು ಕ್ರಾಸ್ ಕಡೆ ಹೊರಟ್ವಿ. ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ಯಜಮಾನ್ರು ಫಿಕ್ಸ್ ಆಗಿದ್ದಿಲ್ಲ, ನಾನೇ ಫಿಕ್ಸ್ ಆಗಿದ್ದೆ ಬಸ್ಸಿಗೆ ಹೋಗೋಣ ಅಂತ. ಯಜಮಾನ್ರು ಗಾಡಿಗೆ ಹೋಗೋಣ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗಿ ನನ್ನ ಮಗಳನ್ನು, ನನ್ನ ಚೋಟುನ ಕಳಿಸ್ಬೇಕಿತ್ತು ಅಲ್ವಾ. ಹಾಗಾಗಿ ಅವ್ರ ಅಮ್ಮ ಬರ್ತೀನಿ ಅಂತ ಹೇಳಿದರು. ಸ್ಟ್ಯಾಂಡಿಗೆ ಹಂಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಕ್ಕ ಅಂತ. ಸೊ ಅವ್ರು ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅವಳ ಹತ್ರ ಮಾತಾಡಿಕೊಂಡು ಚೆನ್ನಾಗಿ ಕೂತ್ಕೊಂಡಿದ್ದೆ. ಸೊ ಅವಳು ಕೂಡ ಅವ್ರ ಅಮ್ಮ ಬರೋದನ್ನೇ ಕಾಯ್ತಾಯಿದ್ಲು. ಎಲ್ಲಿ ಮಮ್ಮಿ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡು ಕೇಳ್ತಾಯಿದ್ಲು. ಸರಿ ಅಂದ್ಕೊಂಡು ಅವಳಿಗೆ ವೆಹಿಕಲ್ಸ್ ಕೂಡ ತೋರಿಸ್ಕೊಂಡು ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಾಗಲೇ ಮಳೆ ಗಾಳಿ ಕೂಡ ಎದ್ದಿತ್ತು. ತುಂಬ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆ್ಯಂಡ್ ಮಳೆ ಬರೋ ಥರ ಆಗಿದ್ದರಿಂದ ಚೋಟುಗೆ ಟೋಪಿ ಕೂಡ ಹಾಕಿ ಅಲ್ಲೇ ವೆಯ್ಟ್ ಕೂಡ ಮಾಡಿಸ್ತಾ ಇದ್ದೆ, ಆಟ ಆಡಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದು ಚೋಟುನ ಕರ್ಕೊಂಡು ಊರಿಗೆ ಅಂತ ಹೊರಟಳು. ಆಮೇಲೆ ನಾವು ಊರಿಗೆ ಹೋದ್ವಾ ಇಲ್ವಾ ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ. ಹೇಸ್ ಗಾಯ್ಸ್, ಏನಿದು ಊರಿಗೆ ಹೋಗೋಳು ಇಲ್ಲೇ ಇದ್ದಾಳೆ ಅಂತ ಯೋಚನೆ ಮಾಡ್ತೀರಾ? ಇವತ್ತು ಹೋಗೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಸ್ ರಶ್ ಇತ್ತು ಅಂಡ್ ಮಳೆ ಬರೋ ಕೂಡ ಥರ ಇದೆ. ಸೊ ಹಂಗಾಗಿ ಇವತ್ತು ಹೋಗೋದು ಬೇಡ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ವಾಪಸ್ ಮನೆಗೆ ಬಂದ್ವಿ. ಸೊ ಬೆಳಗ್ಗೆ 5:30ಗೆ ಎದ್ದು ಹೋಗೋಣ ಅಂತ. ಸೊ ಮನೆಗೆ ಬಂದು ಟೀ ಕೂಡ ಇಟ್ಟಿದ್ದೀನಿ. ಸೊ ಇವಾಗ ಟೀ ಕುಡಿದು ಸ್ವಲ್ಪ ರಿಲೀಫ್ ಆಗಿ ಆಮೇಲೆ ಅಡುಗೆ ಮಾಡಬೇಕು. ಸೊ ನಾಳೆ ಹೋಗೋಣ ಅನ್ಕೊಂಡು ಬಸ್ ರಶ್ ಇದ್ದಿದ್ದರಿಂದ ಗಾಡಿ ತಗೊಂಡು ಹೋಗೋಣ ಅಂತ ಹೇಳಿದ್ರು. ನಾನು ಬೆಳಗ್ಗೆನೆ ಗಾಡಿ ತಗೊಂಡು ಹೋಗೋದು ಬೇಡ, ಬಸ್ಸಲ್ಲೇ ಹೋಗೋಣ ಆರಾಮಾಗಿ ಅಂತ ಹೇಳಿದೆ. ಬಟ್ ಬಸ್ ಎಲ್ಲ ರಶ್ ಇದ್ದಿದ್ದು ನೋಡ್ಬಿಟ್ಟು ಗಾಡಿ ತಗೊಂಡು ಹೋಗೋಣ ಅಂದ್ಬಿಟ್ಟು ಮನೆಗೆ ವಾಪಸ್ ಹೋಗೋಣ, ಆಮೇಲೆ ಹೋಗೋಣ ಗಾಡಿ ತಗೊಂಡು ಅಂತ ಹೇಳಿದ್ರು. ಬಟ್ ಆಮೇಲೆ ಏನಂತ ಗೊತ್ತಿಲ್ಲ, ಅವರೇ ಮೂಡ್ ಚೇಂಜ್ ಮಾಡ್ಕೊಂಡು ಬೇಡ ಬೆಳಗ್ಗೆ 5:30ಗೆ ಎದ್ದು ಹೋಗೋಣ, ಇವಾಗ ಹೋಗಿ ಸುಮ್ಮನೆ ತಗ್ಲಾಕೊಳ್ಳೋದು ಬೇಡ, ಯಾಕಂದ್ರೆ ಮಗು ಇದೆ ಅಲ್ವಾ. ಹಾಗಾಗಿ ನಾವಿಬ್ಬರೇ ಆದರೆ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ನನ್ನ ಮಗಳಿರೋದ್ರಿಂದ ಮಳೆ ಇದೆ, ಹೋಗೋಕ್ಕಾಗಲ್ಲ, ಎಕ್ಸಾಮ್ ಟೈಮ್ ಕೂಡ ಇದೆ. ಸೊ ಮಳೆನಲ್ಲಿ ನೆಂದು ಜ್ವರ ಏನಾದರೂ ಬಂದರೆ ಆಮೇಲೆ ಮತ್ತೆ ನೋಡೋದಕ್ಕಾಗಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಹೋಗೋಣ ಅಂತಲೇ ಡಿಸೈಡ್ ಆಗಿ ಮನೇಲಿ ಸ್ಟೇ ಆಗಿ ಆಲ್ಮೋಸ್ಟ್ ನಾವು ಬಸ್ ಸ್ಟ್ಯಾಂಡಿಂದ ಮನೆಗೆ ಬರೋ ಅಷ್ಟರಲ್ಲಿ 7 o'clock ಆಗಿತ್ತು. ಸೊ ಬಿಕಾಸ್ ಬಸ್ಸಿಗೆ ವೇಟ್ ಮಾಡಿ ಮಾಡಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. 7 ಗಂಟೆ ಆಗಿತ್ತು. ಆಮೇಲೆ ಮನೆಗೆ ಬಂದು ಗಾಡಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿ ಮನೆಗೆ ಕರ್ಕೊಂಬಂದರು. ಆಮೇಲೆ ನೋಡಿದ್ರೆ ಆಮೇಲೆ ಅವರೇ ಮೂಡ್ ಚೇಂಜ್ ಮಾಡ್ಕೊಂಡು ಬೇಡ ತುಂಬ ಲೇಟ್ ಆಗಿದೆ, ಇವಾಗ ಅವಳನ್ನ ಮಗುನ ಕರ್ಕೊಂಡು ಹೋಗಿ ಮಳೆಗೆ ತಗ್ಲಾಕೊಂಡೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ಬೇಡ ಅಂತ ಡಿಸೈಡ್ ಆಗಿ ಮನೇಲೇ ಸ್ಟೇ ಆದ್ವಿ. ಹೇಗೂ ನಾಳೆ ಹೊರಡ್ತೀವಿ ಅಲ್ವಾ, ಹೆಂಗೂ ನಮ್ಮ ಅಮ್ಮಂಗೆ ಸೀರೆ ತೊಗೊಂಡಿರಲಿಲ್ಲ. ಸೊ ಹಂಗಾಗಿ ಸೀರೆ ತೊಗೊಳ್ಳೋಣ ಬಾ ಅಂತ ಅಂದ್ಕೊಂಡು ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋದ್ವಿ. ಬಟ್ಟೆ ಅಂಗಡಿಗೆ ಹೋಗಿ 1/2 hour ವೇಟ್ ಮಾಡಿದ್ರು ಸೀರೆನೇ ತೋರಿಸ್ತಾ ಇರಲಿಲ್ಲ. ಬಿಕಾಸ್ ಯಾಕಂದರೆ ಬಟ್ಟೆ ಅಂಗಡಿನಲ್ಲಿ ಇದ್ದಿದ್ರು ಒಬ್ಬರೇ ಬಟ್ಟೆ ತೋರಿಸೋದಕ್ಕೆ. ಸೊ ಹಂಗಾಗಿ ಅಲ್ಲಿ ವೇಟ್ ಮಾಡಿಕೊಂಡು ನಿಂತ್ಕೊಂಡಿದ್ವಿ. ಸೊ ತೋರಿಸ್ಲಿ ಅಂತ ಅಂದ್ಕೊಂಡು ಸೊ ಬಟ್ಟೆ ತೋರಿಸೋವರೆಗೂ ವೇಟ್ ಮಾಡ್ಕೊಂಡಿದ್ದು. ಆಮೇಲೆ ಸೀರೆ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿ ಸೀರೆ ಸಿಗಲಿಲ್ಲ, ನಾವು ಇಷ್ಟಪಟ್ಟು ಸೀರೆ ಸಿಗಲಿಲ್ಲ ಅಂದ್ಕೊಂಡು ಸೀರೆ. ಹಾಗಾಗಿ ನಾನು ಒಂದು ಟಾಪು ಮತ್ತು ಪ್ಯಾಂಟ್ ಕೂಡ ತೊಗೊಂಡು ಅಲ್ಲಿಂದ ನನ್ನ ಮಗಳಿಗೂ ಕೂಡ ಬಟ್ಟೆನ ನೋಡಿದೆ. ಬಟ್ ನಾನು ನೋಡಿದ ಬಟ್ಟೆ ಅವಳಿಗೆ ಇಷ್ಟ ಆಗಲಿಲ್ಲ, ಅವಳು ತೊಗೊಂಡಿದ್ದ ಬಟ್ಟೆ ನನಗೆ ಇಷ್ಟ ಆಗಲಿಲ್ಲ. ಸರಿ ಆದರೂ ಇನ್ನೇನು ಮಾಡೋದು, ಅವಳು ಇಷ್ಟಪಟ್ಟಿದ್ದಾಳೆ, ಇನ್ನು ಅಳ್ತಾಳೆ ಕೊಡಿಸಿಲ್ಲ ಅಂದರೆ ಅಂದ್ಕೊಂಡು ಅವಳಿಗೂ ಕೂಡ ಬಟ್ಟೆ ಕೊಡಿಸ್ಕೊಂಡು ಆಮೇಲೆ ನಾವು ಹೋಗಿದ್ದು ನೆಕ್ಸ್ಟು ಸೀರೆ ನೋಡೋದಕ್ಕೆ. ಸೀರೆ ಕೂಡ ತೊಗೊಂಡು ಅಲ್ಲಿ ಎಕ್ಸ್ಟ್ರಾ ಗಿಫ್ಟ್ ಅಂತ ಒಂದು ಟಾಪ್ ಕೂಡ ಕೊಟ್ಟರು, ಕಪಲ್ ಗಿಫ್ಟ್ಸ್ ಅಂತ ಒಂದು ಟಾಪ್ನ ಕೊಟ್ಟರು. ಟಾಪ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗೆ ಸೀರೆ ಕೂಡ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.